ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೀತ್ ಜೋಶಿ ಅಂತ, ರೈಟ್. ಸೊ ಇವತ್ತು ನಾವು ಏನು ಮಾಡೋಣ, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಥವಾ ಸ್ವಲ್ಪ ಕ್ವಶನ್ಸ್ ನೋಡೋಣ ಮ್ಯಾಥ್ಸ್ ರಿಲೇಟೆಡ್, ರೈಟ್. ಮ್ಯಾಥ್ಸ್ ರಿಲೇಟೆಡ್ ಯಾವ ಟೈಪ್ ಅವ ಅಂತ ಕ್ವಶನ್ಸ್ ಸ್ವಲ್ಪ ನೋಡೋಣ. ಓಕೆ, ನಾನು ಸಾಲ್ವ್ ಮಾಡ್ತಿರ್ತೀನಿ, ನೀವು ಸಾಲ್ವ್ ಮಾಡಿರಿ. ಓಕೆ, ಇದನ್ನು ಆ್ಯಸ್ ಯೂಶ್ವಲ್ ನಾನು ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ನಮ್ಮ ಜೊತೆ ನೀವು ಕ್ವಶನ್ಸ್ ಬರ್ಕೊಡ್ರಿ. ಕ್ವಶನ್ಸ್ ನೀವು ಬರ್ಕೊಂಡು ನೀವು ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡ್ತಾ ನಮ್ಮ ಜೊತೆ ಸಾಲ್ವ್ ಮಾಡಿರಿ. ತಪ್ಪಾದ್ರೆ ನೋ ಪ್ರಾಬ್ಲಮ್. ಓಕೆ, ನಾವು ಕಲಿಯೋದು ಇಲ್ಲೇ, ರೈಟ್. ಇಷ್ಟು ಹೇಳ್ತಾ ಇದಕ್ಕಿಂತ ಮುಂಚೆ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ, ರೈಟ್. ಓಕೆ, ಫಸ್ಟ್ ಕ್ವಶನ್ ನೋಡು. ದ ಕ್ಯೂಬ್ ಆಫ್ 8 ಈಸ್, ಹೌದಾ, ಏನು ಕೇಳೋಣವ ಇಲ್ಲೇ? ಕ್ಯೂಬ್ ಕೇಳೋಣ. ಕ್ಯೂಬ್ ಆಫ್ ಎಷ್ಟಾಗ್ತದೆ ರೀ? ಕ್ಯೂಬ್ದು ಎಷ್ಟಾಗ್ತದೆ? ಗಣ ಕೇಳೋಣ. ಏನಾಗ್ತದೆ? 8ರದ್ದು ಗಣ ಕೇಳೋಣ. ಎಷ್ಟಾಗ್ತದೆ ಕಮೆಂಟ್ ಒಳಗೆ ಹಾಕ್ರಿ, ನಾವು ಸಾಲ್ವ್ ಮಾಡ್ತೀವಿ ಇಲ್ಲಿ, ಹೌದಾ. 8 × 8 × 8 ಯೂಶ್ವಲಿ ಹೆಂಗೆ ಮಾಡ್ತೀವಪ್ಪ ನಾವು ಇದನ್ನು? ಕ್ಯೂಬ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 8 × 8 × 8 ಮಾಡ್ತೀವಿ, ಹೌದಾ. ಇಲ್ಲಿ ಕೊಟ್ಟಿರೋದನ್ನು ನೋಡ್ರಿ. ಫಸ್ಟ್ ಆಪ್ಷನ್ ನನ್ನ ಅಂತ ಕೊಟ್ಟಾನ, ಅಂದರೆ ಯಾವುದೂ ಅಲ್ಲ. ಬಿ 468, ಸಿ 512, ಡಿ 325 ಅಂತ ಕೊಟ್ಟಾನ, ಹೌದು, ರೈಟ್. ಸೊ ನಮಗೇನದಂತ್ರ ಸ್ವಲ್ಪ ಯೂನಿಟ್ ಡಿಜಿಟ್ ನೋಡ್ರಿ. ಯೂನಿಟ್ ಡಿಜಿಟ್ ಅಂದ್ರೆ ಏನು ರೀ? ಬಿಡಿ ಸ್ಥಾನ ಅಂತ ಕರಿತೀವಲ್ಲ. 8 8 64, 64 8 ಲಾಸ್ಟಿಗೆ 64 × 8 ಮಾಡಿದ್ರೆ ಇಲ್ಲಿ 2 ಬರ್ತದೆ. ಬಿಡಿ ಸ್ಥಾನ 2 ಬರ್ಲಿಕ್ಕತ್ತದ. ಇಲ್ಲೆಲ್ಲರ 2 ಅದನ್ನು. ಎಸ್, ದಿಸ್ ಈಸ್ ಅವರ್ ಆನ್ಸರ್. ಮುಗಿ ತಿಳಿಲಿಕ್ಕತ್ತು. ಎಕ್ಸಾಮ್ನಾಗ ಸ್ವಲ್ಪ ಹಿಂಗೆ ತಲೆ ಚೂರು ಓಡಿಸಿದೀವಿ ಅಂತ ತಿಳ್ಕೊ, ಎಕ್ಸಾಮ್ನಾಗ ಪಟಕ್ಕನ ಬರ್ತಾವ ಆನ್ಸರ್. 5 ಸೆಕೆಂಡು, 10 ಸೆಕೆಂಡು, 15, 20 ಸೆಕೆಂಡ್ ಒಳಗೆ ಆನ್ಸರ್ ಬರ್ತಾವೆ, ಹೌದಾ. ಯಾರಿಗೆ ತಿಳಿದಿಲ್ಲ ಒಂದ್ಸರಿ ವಿಡಿಯೋ ಪಾಸ್ ಮಾಡಿರಿ. ಯಾರ್ಯಾರು ಟ್ರೈ ಮಾಡ್ಲಿಕ್ಕತ್ತಿರಲ್ಲ ನಿಮ್ಮ ಆನ್ಸರನ್ನು ಕಮೆಂಟ್ ಒಳಗೆ ಹಾಕ್ರಿ, ರೈಟ್. ಒಂದ್ಸರಿ ನೋಡ್ರಿ, ಏನು ಕೇಳೋಣ? ಕ್ಯೂಬ್ ಆಫ್ 8 ಅಂತ ಕೇಳೋಣ. ಕ್ಯೂಬ್ ಆಫ್ 8 ಅಂದ್ರೆ ಏನು ರೀ? 8ನ ನಾನು 3 ಸರಿ ಗುಣಿಸ್ಬೇಕು. 8 8 64, 64 8 ಎಷ್ಟಾಗ್ತದೆ ಅಂತ ಕೇಳೋಣ ನಾವು. 8 8 64, 64 8 512, ಹೌದಾ. ಸರ್ ಮಗ್ಗಿ ಬರಂಗಿಲ್ಲ ರೀ. ಮಗ್ಗಿ ಬರಲಿ, ನೋ ಪ್ರಾಬ್ಲಮ್, ಹೌದಾ. ಇಲ್ಲಿ ನೋಡಿ ಬಿಡಿ ಸ್ಥಾನ ಏನು ಬರ್ತದೆ? ಇಲ್ಲಿ ಇದು ಮಲ್ಟಿಪ್ಲೈ ಮಾಡಿದ್ರೆ 8 4 32 ಬರ್ತದೆ, ರೈಟ್. 8 6 48, 48 3 51, 4 5 112 ಬಂತು. 5 112 ಅದ ನಮ್ದು ಆನ್ಸರ್, ರೈಟ್. ಅದಕ್ಕೆ ಬಿಡಿ ಸ್ಥಾನ ಏನದ ಫಸ್ಟ್ ನೋಡ್ಕೊ. ಬಿಡಿ ಸ್ಥಾನ 2 ಇಲ್ಲೇ ತಗೋ, 2 ಟಕ್ 512 ತಿಳಿಲಿಕ್ಕತ್ತದ, ರೈಟ್. ಇದನ್ನ ಸ್ವಲ್ಪ ಡೀಟೇಲಾಗಿ ಹೇಳಲಿಕ್ಕತ್ತಿಲ್ಲ. ಡೀಟೇಲ್ ನಾ ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿರ್ತೀನಿ. ಜಸ್ಟ್ ಕ್ವಶನ್ಸ್ ಬಿಡಿಸ್ಲಿಕ್ಕತ್ತೀನಿ ಅಂತ ನಿಮಗೊಂದು ಐಡಿಯಾ ಕೊಟ್ಟೆ, ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನಮ್ಮ ಆನ್ಸರ್ ಏನು ರೀ ಸದ್ಯ? ಫಸ್ಟ್ ಒನ್ ಆನ್ಸರ್ ಏನು? ಬಿ. ಯಾವುದಿದು? ಸಿ 512. 512 ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ, ರೈಟ್. ವಾಟ್ ಫೈಂಡ್ ದ ವ್ಯಾಲ್ಯೂ ಆಫ್ 256 raised to 16 into 256 raised to 0.09. ಹೌದು, ಈ ಟೈಪ್ ಪ್ರಾಬ್ಲಮ್ಸು ಯೂಶ್ವಲಿ ಹೆಂಗಿರ್ತಾವಂತಂದ್ರೆ 256 raised to 0.16 into 256 raised to 0.09 ಅದು, ಹೌದಾ. ಇದು ಏನದಂದ್ರೆ a raised to n plus a raised to m ಅಂದ್ರೆ a raised to n plus m. ಇದು ಒಂದು ಫಾರ್ಮುಲಾ ಅದು. ಲಾ ಆಫ್ ಇಂಡೈಸಿಸ್ ಅಂತ ಬರ್ತಾವೆ. ಏನು ಬರ್ತದೆ ರೀ? ಲಾ ಆಫ್ ಇಂಡೈಸಿಸ್ ಒಳಗೆ ಇದು ಬರ್ತದೆ, ಹೌದಾ. ಇಲ್ಲಿ ಎ ಅನ್ನೋದೇನು? 256, ಹೌದಾ. 256 ಎನ್ ಎಮ್ ಅಂದ್ರೆ ಇವು 0.16 ಪ್ಲಸ್ 0.09, ಹೌದಾ. ಇದೆಷ್ಟಾಗ್ತದೆ ರೀ ಆನ್ಸರ್? 256 raised to 0.25 ಆಗ್ತದೆ. 0.25 ಆಗ್ತದೆ, ಹೌದಾ. ಈ 0.25 ಇಸ್ ನಥಿಂಗ್ ಬಟ್ 256. ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ, ಕೆಳಗೆ ಕನ್ಫ್ಯೂಸ್ ಆಗ್ತಾ ಇಲ್ಲ ಅಂದ್ರೆ 256 raised to 0.25 ನಾನು 25/100 ಬರಿಬೋದು. ಯಾಕಂದ್ರೆ 25/100 ಅಂದ್ರೆ 0.25, ರೈಟ್. ಓಕೆ, ಸೊ ಇದನ್ನು ನಾನು 4 raised to 4 ಬರಿಬೋದು. 4 4 16, 16 4 64, 64 4 256, ಹೌದಾ. ಇದನ್ನ ಎಷ್ಟು ಬರೋದು? ಇದು 1/4 ಅಂತ ಬರಿಬೋದು. 25 1 25 4, ಹೌದಾ. ಈ 4 ಇಲ್ಲಿ ಬಂತಪ್ಪ ಅಂದ್ರೆ ಇದೇನಾಗ್ತದೆ ರೀ? 4 raised to 4/4 ಆಗ್ತದೆ. ಈ 4 ಕ್ಯಾನ್ಸಲ್ ಆಯ್ತು, 1 ಉಳಿತು ಅಂದ್ರೆ 4 raised to 1. 4 raised to 1 ಅಂದ್ರೆ 4 ಅದಂದ್ರೆ ನಮ್ಮ ಕಡೆ ಆನ್ಸರ್. ಎಸ್, ಸಿ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ ಸ್ವಲ್ಪ. ಈ ಟೈಪ್ ಇಲ್ಲಿವರೆಗೂ ಸಾಲ್ವ್ ಮಾಡಿದ್ರೊಳಗೆ ಈ ಟೈಪ್ ಪ್ರಾಬ್ಲಮ್ ಹೊಸದದ. ಇದು
ಇದೇನದಲ್ಲ ರೆಗ್ಯುಲರ್ ಕ್ಲಾಸ್ನಾಗ ಅಂತೂ ಹೇಳಿರ್ತೀವಿ, ಆದರೆ ಈ ನಾವು ಸಾಲ್ವ್ ಮಾಡೋದು ಯೂಟ್ಯೂಬ್ ಕ್ಲಾಸಸ್ ಒಳಗೆ ಇದು ಈ ಸೆಕೆಂಡ್ ಪ್ರಾಬ್ಲಮ್ ಸ್ವಲ್ಪ ಹೊಸದದ. 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿರಿ. ಏನು ಮಾಡಿರಿ, 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿರಿ, ಇದನ್ನು ನೋಡ್ಕೊಡ್ರಿ, ನಿಮ್ಗೆ ಅರ್ಥ ಆಗ್ತದೆ ಹೆಂಗೆ ಸಾಲ್ವ್ ಮಾಡ್ಯಾರ, ಹೆಂಗೆ ಬಂದದ ಅಂತ ಅನ್ನೋದು ನಿಮಗೆ ಸಾಲ್ವ್ ಮಾಡಿವಲ್ಲ ಇಲ್ಲೇ ನಿಮ್ಗೆ ಅರ್ಥ ಆಗ್ತದೆ. ಒಂದ್ಸರಿ ಇದನ್ನು ನೋಡ್ಕೊಡ್ರಿ. ರೈಟ್. ಸೊ ಆನ್ಸರ್ ಏನಾಗ್ತದೆ ನಮ್ಮದು 4 ಈಸ್ ಅವರ್ ಆನ್ಸರ್. ಆಪ್ಷನ್ ಸಿ, ಸೆಕೆಂಡ್ ಒನ್. ಓಕೆ, ನೆಕ್ಸ್ಟ್ ಒನ್. ಇಫ್ a is equals to 5, b is equals to 6, then a plus b whole square minus a minus b whole square is equals to what? ಹೌದಾ? ನಾವು ಆಲ್ರೆಡಿ ವ್ಯಾಲ್ಯೂ ಕೊಟ್ಬಿಟ್ಟಾನ, a ಅಂದರೆ ಎಷ್ಟು, b ಅಂದರೆ ಎಷ್ಟು ಅಂತೇಳಿ. ಹೌದು, ನಾವೇನು ಮಾಡ್ಬೇಕು ಇಲ್ಲಿ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಮಾಡ್ಬೇಕ್ರಿ ಸರ್ ಸಬ್ಸ್ಟಿಟ್ಯೂಟ್ ಅಂತಂದ್ರೆ, ಈಗ a ಪ್ಲಸ್ ಬಿ, a ಅಂದರೆ ಎಷ್ಟು ರೀ, 5 ಅಂತ ಕೊಟ್ಟಾನ, ಇಲ್ಲೇ b ಎಷ್ಟು ಕೊಟ್ಟಾನ, 6 ಅಂತ ಕೊಟ್ಟಾನ. ಆಯಿತು. a ಪ್ಲಸ್ ಬಿ ಅಂದರೆ 5 ಪ್ಲಸ್ 6 ಹೋಲ್ ಸ್ಕ್ವೇರ್ ಆಗ್ತದ. a ಪ್ಲಸ್ ಬಿ ಅಂದರೆ a ಅಂದರೆ 5 ಕೊಟ್ಟಾನ, b ಅಂದರೆ 6 ಕೊಟ್ಟಾನ ಆಲ್ರೆಡಿ, ಮೈನಸ್. ಹೌದಾ? a ಮೈನಸ್ ಬಿ ಎಷ್ಟಾಗ್ತದೆ ರೀ, 5 ಮೈನಸ್ 6, 5 ಮೈನಸ್ 6 ಹೋಲ್ ಸ್ಕ್ವೇರ್ ಆಗ್ತದೆ. ಇದು 5 ಪ್ಲಸ್ 6 11 ಸ್ಕ್ವೇರ್, ಮೈನಸ್ ಇದು ಮೈನಸ್ 1 ಸ್ಕ್ವೇರ್ ಆಗ್ತದೆ. ಅರ್ಥ ಆಗ್ಲಿಕ್ಕತ್ತದ ಎಲ್ಲರಿಗೂ? ಹೌದಾ? 11 ಸ್ಕ್ವೇರ್ ಅಂದ್ರೆ 121 ಅದ, ಮೈನಸ್ ಆಫ್ ಮೈನಸ್ 1 ಅದು 1 ಆಗ್ತದೆ, ಅಂದ್ರೆ ಆನ್ಸರ್ 120 ಅದೇನ್ರಿ ನಮ್ಮ ಕಡೆ ಇಲ್ಲೇ. ಎಸ್, ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ ಎಲ್ಲರಿಗೂ? ಇದು ಮೈನಸ್ 1 ಅದ, ಮೈನಸ್ 1 ಸ್ಕ್ವೇರ್ ಏನಾಗ್ತದೆ, ಪ್ಲಸ್ 1 ಆಗ್ತದೆ, ಪ್ಲಸ್ 1 ಅದ, ಇಲ್ಲಿ ಮೈನಸ್ ಅದ. 121 ಮೈನಸ್ 1 120, 120 ಈಸ್ ಅವರ್ ರೈಟ್ ಆನ್ಸರ್. ತಿಳಿಲಿಕ್ಕತ್ತದ ಎಲ್ಲರಿಗೂ? ಸೊ ಈ ಥರ ನಿಮ್ಗೆ ತಿಳಿಲ್ಲಪ್ಪ ಅಂದ್ರೆ ನೋಡ್ಕೊರಿ ಒಂದ್ಸರಿ ಹೆಂಗದಂತ. ಮತ್ತು ಯಾರ್ಯಾರು ಸಾಲ್ವ್ ಮಾಡಿರಲ್ಲ ಪ್ಲೀಸ್ ಕಮೆಂಟ್ ಒಳಗೆ ಹೇಳ್ರಿ, ನಮಗೂ ಅನ್ನಿಸ್ತದೆ ಓಕೆ ಫೈನ್, ನಮ್ಮ ಹುಡುಗರು ಈಗ ಆಲ್ರೆಡಿ ಮಾಡ್ಲಿಕ್ಕತ್ತಾರಂತ. ಇಷ್ಟು ದಿವಸ ನೀವು ಇದು ಮಾಡಿರಿ, ಕಮೆಂಟ್ ಒಳಗೆ ಹಾಕಿರಿ, ಕರೆಕ್ಟವ ಆನ್ಸರ್ಸು ಟ್ರೈನು ಮಾಡಿರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಕ್ವಶನ್ ಏನದ ನೋಡೋಣ. ರೈಟ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ಒನ್. ಫೈಂಡ್ ದ HCF ಆಫ್ 18, 27 ಆ್ಯಂಡ್ 45. ಹೌದು, 18, 27ದು ಮಸ ಅ ಕಂಡುಹಿಡಿ ಅಂತೇಳಿ ನಾವು ಏನು ಕಂಡುಹಿಡಿಯೋಣ ಅಂದ್ರವ, ಮಸ ಅನ ಕಂಡುಹಿಡೀರಿ ಅಂತ ಹೇಳೋಣ. 18, 27, 45 ಮಸ ಹೆಂಗೆ ಕಂಡುಹಿಡಿತೀವ್ರಿ? ಈ ಅಷ್ಟು ನಂಬರು ಒಂದೇ ಒಂದು ಸಂಖ್ಯೆ ಒಳಗೆ ಭಾಗ ಹೋಗ್ಬೇಕು, ಒಂದೇ ಒಂದು ಸಂಖ್ಯೆ. ಹೌದಾ? ಯಾವುದ್ರು 18 ಹೋಗ್ತದೇನ್ರಿ? ಇಲ್ಲ, ಇವೆರಡು ಹೋಗಂಗಿಲ್ಲ. 9 ಹೋಗ್ತದೆ, 9 2s, 9 3s, 9 5s. ಹೌದಾ? 9 2 18, 9 3 27, 9 5 45 ಮುಗೀತು. 9 ಈಸ್ ಅವರ್ ಆನ್ಸರ್. 9 ಅದನ್ರಿ? ಎಸ್, ದಿಸ್ ಈಸ್ ಅವರ್ ಆನ್ಸರ್. ದೊಡ್ಡ ನಂಬರ್ ಸರ್, ಮತ್ತು 3 ಹೋಗ್ತದಲ್ರಿ? 18, 27, 45 3ರಲ್ಲಿ ಹೋಗ್ತಿಲ್ಲ ನಮಗೆ. ಇಲ್ಲಿ HCF ದೊಡ್ಡದು ನೋಡ್ಲಿಕ್ಕೆ ನಾವು, ಯಾವುದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ದೊಡ್ಡ ಸಂಖ್ಯೆ, ಅದಕ್ಕೆ 9 ಆಗ್ತದೆ. 18 ಮಾತ್ರ 27 ಭಾಗ ಹೋಗಂಗಿಲ್ಲ, ಅಂದರೆ ಭಾಗ ಮಾಡಂಗಿಲ್ಲ ಇವ್ಕೊಂಡು ಈ ನಂಬರ್ನ. ಸೊ ನಮ್ಮ ಆನ್ಸರ್ ಏನಾಗ್ತದೆ? 9 ಈಸ್ ಅವರ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಫೈಂಡ್ ದ ರೂಟ್ಸ್ ಆಫ್ x² ಪ್ಲಸ್ 3x ಮೈನಸ್ 10 ಈಸ್ ಈಕ್ವಲ್ಸ್ ಟು 0. ಹೌದಾ? ಇದು ಆಲ್ಜಿಬ್ರಾ ಪ್ರಾಬ್ಲಮ್. ಇದು ಹೆಂಗೆ ಕೊಟ್ಟಾನ ಅಂದ್ರೆ x² ಪ್ಲಸ್ 3x ಮೈನಸ್ 10 ಈಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಾನ. ಹೌದು, ತಿಳಿಲಿಕ್ಕತ್ತದ? ಸೊ ಇದನ್ನ ಹೆಂಗೆ ಬರ್ಕೊಡ್ತೀವಿ ನಾವು? x² ಪ್ಲಸ್ 5x ಮೈನಸ್ 2x ಮೈನಸ್ 10 ಈಸ್ ಈಕ್ವಲ್ಸ್ ಟು 0. ರೈಟ್. 5 ಇಂಟು ಮೈನಸ್ 2 ಮೈನಸ್ 10 ಆಗ್ತದೆ, 5 ಮೈನಸ್ 2 3 ಆಗ್ತದೆ. ತಿಳಿಲಿಕ್ಕತ್ತದ? ಸೊ x ಇಂಟು x ಪ್ಲಸ್ 5 ಮೈನಸ್ 2 ಕಾಮನ್ ತೊಗೊಂಡ್ರೆ ಏನಾಗ್ತದೆ? x ಪ್ಲಸ್ 5 ಆಗ್ತದೆ. ಸೊ x ಇಸ್ ಈಕ್ವಲ್ಸ್ ಟು ಮೈನಸ್ 5 ಆ್ಯಂಡ್ x ಇಸ್ ಈಕ್ವಲ್ಸ್ ಟು 2. ಸೊ ಮೈನಸ್ 5 ಪ್ಲಸ್ 2 ಈಸ್ ಅವರ್ ರೈಟ್ ಆನ್ಸರ್. ಮೈನಸ್ 5 ಪ್ಲಸ್ 2 ಅದೇನ್ರಿ? ಎಸ್, ಆನ್ಸರ್ ಡಿ ಈಸ್ ಅವರ್ ಆನ್ಸರ್ ಆಗ್ತದೆ. ತಿಳಿಲಿಕ್ಕತ್ತದ? ರೈಟ್. ಈ ಥರ ನಿಮ್ಗೆ ಆಲ್ಜಿಬ್ರಾದಾಗ ಬರ್ತಾವು. ಯಾರ್ಯಾರಿಗೆ ತಿಳಿದಿಲ್ಲಲ್ಲ 1 ಸೆಕೆಂಡ್ ಅದು ಬಿಡಿಸಿದನ್ನು ನೋಡ್ರಿ, 1 ಸೆಕೆಂಡ್ ಇದನ್ನು ಬಿಡಿಸಿದ್ದೀನಿ ನೋಡ್ರಿ. ಯಾರ್ಯಾರು ಆಲ್ರೆಡಿ ಸಾಲ್ವ್ ಮಾಡಿರಲ್ಲ ಕಮೆಂಟ್ ಒಳಗೆ ಹಾಕ್ರಿ, ನಮಗೂ ಖುಷಿ ಅನ್ನಿಸ್ತದೆ ಹುಡುಗರು ಸಾಲ್ವ್ ಮಾಡ್ಲಿಕ್ಕತ್ತಾರ ಅಂತೇಳಿ. ರೈಟ್. ಓಕೆ, ನೆಕ್ಸ್ಟ್ ಒನ್. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಇಫ್ 10% ಡಿಸ್ಕೌಂಟ್ ಈಸ್ ಗಿವನ್ ಆನ್ MRP ಆಫ್ ₹10? ಹೌದಾ? ಇಲ್ಲೇನಪ್ಪ MRP ಅಂತದ. ಹೌದಾ? MRP ನೋಡಿರ್ತಾರಲ್ಲ ನೀವು, ಒಂದು ಯಾವುದೇ ವಸ್ತು ತೊಗೋಬೇಕಂದ್ರೆ ಅದ್ರ ಮೇಲೆ ರೇಟ್ ಬರ್ತಿರ್ತಲ್ಲ, ಅದಕ್ಕೆ MRP ಅಂತ ಕರಿತೀವಿ. ಹೌದಾ? ಆ MRP ಎಷ್ಟದಪ್ಪ ಅಂದ್ರೆ 10 ಅದ, ₹10 ಅದ, ₹10 ಅದ ಅದ್ರ ಬೆಲೆ. ಅವ ಮಾರುವ 10% ಡಿಸ್ಕೌಂಟ್ ಕೊಟ್ಟನಂದ್ರೆ
ಅದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟನಂದ್ರೆ ಎಷ್ಟು ಕೊಡಬಹುದು, ಎಷ್ಟು ಆಗ್ತದೆ ಅಂತ ಕೇಳ. 10% ಡಿಸ್ಕೌಂಟ್ ಅಂದ್ರೆ ಎಷ್ಟು ರೀ? ₹1. 10 ರೂಪಾಯಿದ್ದು 10% ಅಂದ್ರೆ ₹1 ಆಗ್ತದೆ. ಹೌದಾ? ಆ ₹1 ತೆಗೆದ್ರೆ ಎಷ್ಟು ಉಳಿತು? ₹9. ಸೊ ಆನ್ಸರ್ ಏನಾದ? 9 ಈಸ್ ಅವರ್ ರೈಟ್ ಆನ್ಸರ್. ತಿಳಿಲಿಕ್ಕತ್ತದ? ರೈಟ್. ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತೀರಿ ಇದನ್ನು, ಯಾಕಂದ್ರೆ ಇಷ್ಟು ದಿವಸ ನಾವು ಇದನ್ನ ಯಾವುದಿದು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಅಂತ ನಾವು ಪ್ರಾಫಿಟ್ ಲಾಸ್ ಇದನ್ನು ಮಾಡಿವಲ್ಲ, ಅದ್ರೊಳಗೆ ಇದ್ರ ಪ್ರಾಬ್ಲಮ್ಸ್ ಈ ಥರ ಬಂದಾವು. ಯಾರ್ಯಾರು ಇದನ್ನು ಸಾಲ್ವ್ ಮಾಡಿರಲ್ಲ ಕಮೆಂಟ್ ಒಳಗೆ ಆನ್ಸರ್ ಹಾಕ್ರಿ, ನಮಗೆ ನೋಡೋಣ ಎಷ್ಟು ಮಂದಿ ಕರೆಕ್ಟ್ ಆಗಿದೆ, ಎಷ್ಟು ಮಂದಿ ತಪ್ಪಾಗಿದೆ ಅಂತ ಗೊತ್ತಾಗ್ತದೆ. ರೈಟ್. ನೆಕ್ಸ್ಟ್ ಒನ್, ಫೈಂಡ್ ದ LCM ಆಫ್ ದ ನಂಬರ್ಸ್ 15, 75, 25 ಆ್ಯಂಡ್ 5. LCM ಅಂದ್ರೆ ಏನ್ರಿ? ಲಸ ಅ ಅಂತ ಕರಿತಿರಲ್ಲ, ಲಸ ಅ ಅಂತ. ಹೌದು. LCM ಎಷ್ಟಾಗ್ತದೆ ಅದರದ್ದು ಅಂತ ಕೇಳೋಣ. ಇದನ್ನು ನಾ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಸಾಲ್ವ್ ಮಾಡಿರಿ. ನಾನು ಸಾಲ್ವ್ ಮಾಡ್ತೀನಿ. ಒಂದು 2 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿರಿ. ರೈಟ್. 5, 75, 25, 15. ಹೌದಾ? ಹಿಂಗೆ ಬರ್ಕೊಡಿ, ಅಥವಾ ನೀವು ಹೆಂಗೆ ಕೊಟ್ಟಾನ ಹಂಗಾದರೂ ಬರ್ಕೋರಿ, ಅಥವಾ ಹೆಂಗೆ ಆರ್ಡರ್ನಾಗೂ ಬರ್ಕೋರಿ. 5, 15, 25, 75 ಇವು ಕುರ್ದು ಏನು ಕೇಳ್ಯಾನ್ರಿ ನಮಗೆ? ಲಸ ಕೇಳ್ಯಾನ. ಹೌದಾ? ನಾರ್ಮಲ್ 5 ಲೋಗೊಂಡು 5 1s, 5 3s, 5 5s, 5 15s. ರೈಟ್. ಮತ್ತು 5 3s 3. ಹೌದಾ? 5 5s 25, 25 5s 75. 75 ಈಸ್ ಅವರ್ ಆನ್ಸರ್. 75 ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ? ಇದು ಈ ಥರ ಲಸ ತೆಗೆದು, ಲಸ ಹೆಂಗೆ ತೆಗೆಯೋದು ನಿಮ್ಗೆ ಗೊತ್ತಲ್ಲ. ಯಾರಿಗೆ ಗೊತ್ತಿದ್ದಿಲ್ಲಪ್ಪ ಅಂದ್ರೆ ಒಂದ್ಸರಿ ನೋಡ್ಕೊಡ್ರಿ. ಇಲ್ಲೇ ಲಸ ಅಂದರೆ ಇಲ್ಲಿ ಲಾಸ್ಟ್ ನಂಬರ್ ಏನದಲ್ಲ, ಇದು 1 1 1 1 ಬರುವವರೆಗೂ ನಾವು ಭಾಗ ಮಾಡಬೇಕು. ಆದರೆ ಮಸ ಅದಾಗ ಹಂಗಲ್ಲ. LCMನಾಗ ಈ ಥರ 1 1 1 ಬರುವವರೆಗೂ ನಾವು ಭಾಗ ಮಾಡಲೇಬೇಕು. ಆದರೆ HCF ಒಳಗೆ ಹಂಗಲ್ಲ. HCF ಒಳಗೆ ಏನು ಮಾಡ್ತೀವಿ? ಕೊಟ್ಟಿರುವಂಥ ಅಷ್ಟು ನಂಬರು ಒಂದು ದೊಡ್ಡ ನಂಬರ್ದಾಗ ಅಷ್ಟು ಕಡ್ತಾ ಹೊಡಿಬೇಕು. ಎಲ್ಲರೂ ಒಂದೇ ನಂಬರ್ಲೇ ಕಡ್ತಾ ಹೊಡಿಬೇಕು. ಅದು HCF ಆಗ್ತದೆ. ಇದು LCM ಆಗ್ತದೆ. ಓಕೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 18 to 25? ಒಂದ್ಸರಿ ಕಮೆಂಟ್ ಒಳಗೆ ಇದು ಮಾಡ್ರಿ, ಹಾಕ್ರಿ ನೋಡೋಣ. 18 to 25 17,225 ಅದಲ್ಲ, ಇದ್ರದ್ದು ಸ್ಕ್ವೇರ್ ರೂಟ್ ಏನಾಗ್ತದೆ ನೋಡ್ರಿ. ಕಮೆಂಟ್ ಹಾಕ್ರಿ ನೋಡೋಣ. ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಲಾಸ್ಟಿಗೆ ಏನದ್ರಿ? 5 ಅದ. ರೈಟ್. 5 ಅದ. ಅಂದ್ರೆ ಇದು ನಮಗೂ ಎಂಡಿಂಗ್ 5 ಬರ್ತದೆ. ಹೌದಾ? 18 220 ಇಲ್ಲಿ ಎಷ್ಟದ? 225 ಅದ. 225 ಅಂದ್ರೆ ಲಾಸ್ಟ್ 2 ಡಿಜಿಟ್ ಏನದ? 25 ಅದ. ಅಂದ್ರೆ 25 ಬರ್ತದೆ. 13 ಇಂಟು ನೆಕ್ಸ್ಟ್ ಏನದ? 14 ಅದ. ಎಷ್ಟಾಗ್ತದ? 13 14 182. ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತ? ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಪಕ್ಕ ಮಾಡ್ಕೊಳ್ಳೇಬೇಕು. ಈಸಿ ಅವು, ಭಾಳ ಟಫ್ ಇಲ್ಲ. ಸ್ವಲ್ಪ ಹಾರ್ಡ್ ವರ್ಕ್ ಬೇಕು ಅದಕ್ಕೆ. ಸ್ವಲ್ಪ ಭಾಳ ಇಲ್ಲ, ಅದು ಹಾರ್ಡ್ ವರ್ಕ್ ಸ್ವಲ್ಪ ಹಾಕಿದ್ರಿ ಚಿಟಿಕೆ ಹೊಡೆಯೋಷ್ಟಿಗೆ ನಿಮ್ಮ ಆನ್ಸರ್ ಇಮಿಡಿಯೇಟಾಗಿ ಬರ್ತದೆ. ರೈಟ್. ಯಾರು ನಾ ಸೇಮ್ ಏನೋ ಹೇಳಿಕತ್ತೀನಿ, ಪಾಸ್ ಮಾಡಿರಿ, ಒಂದ್ಸರಿ ಕ್ವಶನ್ಸ್ ಬರ್ಕೊಡ್ರಿ, ನಮ್ಮ ಜೊತೆನ ಸಾಲ್ವ್ ಮಾಡಿರಿ. ನಮ್ಮ ಜೊತೆ ಸಾಲ್ವ್ ಮಾಡಿದ್ರೆ ನಮಗೂ ಅನ್ನಿಸ್ತದೆ. ಕಮೆಂಟ್ ಒಳಗೆ ಆನ್ಸರ್ ಹಾಕ್ರಿ. ನಮ್ಗೆ ಅನ್ನಿಸ್ತದೆ ಹುಡುಗರು ಎಷ್ಟೋ ಜನ ಕಮೆಂಟ್ ಹಾಕಿರಿ, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಅನ್ನಿಸ್ಲಿಕ್ಕತ್ತದ ಓಕೆ ಫೈನ್, ಹುಡುಗರು ಸಾಲ್ವ್ ಮಾಡ್ಲಿಕ್ಕತ್ತಾರ ಕರೆಕ್ಟಾಗಿ ಅಂತ. ಹೌದಾ? ನೀವೆಷ್ಟು ಸಾಲ್ವ್ ಮಾಡ್ತಿರಲ್ಲ ನಿಮಗೆ ಗೊತ್ತಾಗದೆ ನಿಮಗೆ ರಿವಿಷನ್ ಆಗ್ಲಿಕ್ಕತ್ತಿರ್ತದೆ ಇಲ್ಲಿ. ಹೌದಾ? ನೀವೆಷ್ಟು ನಮ್ಮ ಜೊತೆ ಸಾಲ್ವ್ ಮಾಡ್ತಿರಲ್ಲ ನಿಮಗೆ ರಿವಿಷನ್ ಆಗ್ತದೆ, ನೀವೇ ಪರ್ಫೆಕ್ಟ್ ಆಗ್ತೀರಿ. ರೈಟ್. ಓಕೆ. ನೆಕ್ಸ್ಟ್ ಒನ್, ಕ್ಯೂಬ್ ರೂಟ್ ಆಫ್ 4096 4096 ಕ್ಯೂಬ್ ರೂಟ್ ಕೇಳೋಣವ. ಸ್ಕ್ವೇರ್ ರೂಟ್ ಅಲ್ಲ, ಕ್ಯೂಬ್ ರೂಟ್ ಎಷ್ಟಾಗ್ತದೆ ಅಂತ ಕೇಳೋಣ. ಹೌದು? ಇಲ್ಲಿ ನೋಡ್ರಿ, ಈ ಥರ ಇದ್ದಾಗ ಹೆಂಗೆ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಲಾಜಿಕ್ ಏನದ, ಬಿಡಿ ಸ್ಥಾನ ಯೂನಿಟ್ ಡಿಜಿಟ್. ಹೌದಾ? ಯೂನಿಟ್ ಡಿಜಿಟ್ ಇಲ್ಲಿ ಏನದ ರೀ? 6 ಅದ. ಹೌದಾ? 6 6 36. ಮತ್ತೇನು ಬಂತು ನಮ್ಗೆ ಬಿಡಿ ಸ್ಥಾನ್ಯಾಗ? 36. ಏನು ಬಂತು? 6 ಬಂತು ಬಿಡಿ ಸ್ಥಾನ್ಯಾಗ. ಮತ್ತು ಇನ್ನೊಂದ್ಸರಿ 6ರಲ್ಲಿ ಅದನ್ನು ಗುಣಿಸಿದೆ ಅಂದ್ರೆ ಹೊಳ್ಳಿ ಬಿಡಿ ಸ್ಥಾನ 6 ಬರ್ತದ. 6 6 36. 6 ಬಿಡಿ ಸ್ಥಾನ ಇಲ್ಲಿ ನೋಡಿ, 6 ಇಂಟು 6 ಎಷ್ಟು ಬಂತು? 36 ಬಂತು. ಹೌದಾ? ಬಿಡಿ ಸ್ಥಾನ ಏನದ ರೀ? 6 ಅದ. ಹೌದಾ? ಈ ಸದ ಕ್ಯೂಬ್ ರೂಟ್ ಪ್ರಕಾರ ಇದಕ್ಕೂ ಹೊಳ್ಳಿ 6ರಲ್ಲಿ ಗುಣಿಸ್ಬೇಕನ. ಹೌದಾ? ಅಂದ್ರೆ ನನಗೆ ಹೊಳ್ಳಿ 6 ಬರ್ತದ. ಬಿಡಿ ಸ್ಥಾನ ಹೊಳ್ಳಿ 6 ಬರ್ತದ. ಅಂದ್ರೆ ಒಂದು ನಂಬರ್ ಅದ, ಅದು 6ರಲ್ಲೇ ಬಿಡಿ ಸ್ಥಾನ್ಯಾಗ ಅದ. ಅದು ನಮ್ಮ ಆನ್ಸರ್. ಯಾವ್ದು ಅದ್ರೊಳಗೆ? 16 ವಿತ್. ತಿಳಿತು? ಇದೇನ್ರಿ ಕ್ಯೂಬ್ ರೂಟ್ ಅಂದ್ರೆ ಏನು? 6 ಇಂಟು 6 ಇಂಟು 6 3 ಸರಿ ನಾ ಮಾಡಬೇಕು. ಹೌದಾ? 2 ಸಲ ಮಾಡ್ತೀನಿ. 6 6 36 ಬಂತು ನಮ್ಗೆ. ಮತ್ತು ಇನ್ನೊಂದು ಸರಿ ಇದರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲ 6 6 36 ಹೊಳ್ಳಿ ಬಿಡಿ ಸ್ಥಾನ 6 ಬಂತಿಲ್ಲ. ಅಂದ್ರೆ ಇದ್ರದ್ದು ಆನ್ಸರು ಬಿಡಿ ಸ್ಥಾನ 6 ಇರ್ತದೆ. ಯಾವುದದ? ಇಲ್ಲಿ ಯಾವೂ ಇಲ್ಲ, ಇದೊಂದದ. ಮುಗೀತು ಆನ್ಸರ್. 2 ಸೆಕೆಂಡ್ ಮುಗಿತಾವ ಆನ್ಸರ್.
ಇದನ್ನು ನಾನು ನಿಮಗೆ ಹೇಳಬೇಕು. ಇದು ಹಿಂಗೆ ನೀವು ಕಲಿಬೇಕು. ಹಿಂಗೆ ನೀವು ಕಲಿತಿರೋದಲ್ಲ ಚಿಟಿಕೆ ಹೊಡೆದ್ರೊಳಗೆ ಆನ್ಸರ್ ಬರ್ತಾವೆ. ನೀವು ಕೂತು ಹಿಂಗೆ ಮತ್ತೆ ಎಲ್ಲನೂ ಮಲ್ಟಿಪ್ಲೈ ಗುಣಿಸ್ಕೊತ ಕೂಡ್ತೀನಿ ಅಪ್ಪ ಅಂದ್ರೆ ಮುಗಿತು ಲೇಟ್ ಆಗ್ತದೆ. ಎಕ್ಸಾಮ್ನಾಗ ಟೈಮ್ ಇಲ್ಲ. ಆದರೆ ಈ ಸದ್ದು ನಮಗೆ ಟೈಮ್ ಭಾಳ ಅದ. ಈ ಸದ್ದು ಪ್ರಾಕ್ಟೀಸ್ ಮಾಡಲಿಕ್ಕೆ ದಿವ್ಸಕ್ಕೆ 24 ತಾಸು ಅದು. ಈ ಸದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಭಾಳ ಅದ. ಎಕ್ಸಾಮ್ನಾಗ ನಮಗೆ ಟೈಮ್ ಇರೋದಿಲ್ಲ. ಅಲ್ಲಿ 1 ನಿಮಿಷಕ್ಕೆ ನೀವು ಒಂದಿಲ್ಲ 2 ಕ್ವಶನ್ಸ್ ಆನ್ಸರ್ ಕರೆಕ್ಟಾಗಿ ಮಾಡಲೇಬೇಕು. ಅದಕ್ಕೆ ಹಿಂಗೆ ಮಾಡಿದ್ರೆ, ಹಿಂಗೆ ಲಾಜಿಕ್ ಯೂಸ್ ಮಾಡಿದ್ರೆ ಜಲ್ದಿ ಆನ್ಸರ್ ಬರ್ತಾವೆ. ಮುದ್ದಕ್ಕೆ ನಾವು ಕಲ್ಕೋತ ಹೋಗ್ತೀನಿ ರೀ, ಮುದ್ದಕ್ಕೆ ಮಗ್ಗಿ ಬಹ್ಯಾಟ್ ಮಾಡ್ತೀನಿ ರೀ, ನೋ. ಇದು ಕಾಂಪಿಟೇಟಿವ್ ಎಕ್ಸಾಮು. ಕಾಂಪಿಟೇಟರ್ಸ್ ಭಾಳ ಇರ್ತಾರೆ. ಎಲ್ಲರಿಗೂ ಯಾರಲ್ಲಿ ನಿಮಗೆ ಆರ್ಮಿಜೊಳಗೆ ಎಕ್ಸಾಮ್ ಬರ್ಲಿಕ್ಕೆ ಬಂದಿರ್ತಾರಲ್ಲ, ನಾನು ಇಂಡಿಯನ್ ಆರ್ಮಿ ಸೇರ್ಬೇಕಂತ ಬಂದಿರ್ತಾರೆ, ಹೌದಾ? ಎಲ್ಲರದ್ದು ಆಸೆ ಅದೇ ಇರ್ತದೆ. ಇಲ್ಲಿಂದ ಅಷ್ಟು ದೂರ ಬಂದಿರ್ತಾರೆ, ಹೌದಾ? ಎಲ್ಲರಿಗೂ ಇಂಡಿಯನ್ ಆರ್ಮಿ ಸೇರ್ಬೇಕಂತ ಇರ್ತದೆ. ಅದರೊಳಗೆ ನೀನು ಹೆಂಗೆ ಭಿನ್ನವಾಗಿದ್ದಿ ಅನ್ನೋದು ಇಂಪಾರ್ಟೆಂಟ್. ಹೌ ಡಿಫ್ರೆಂಟ್ ಆರ್ ಯು ಫ್ರಮ್ ಯುವರ್ ಕಾಂಪಿಟೇಟರ್ ಇಸ್ ದಟ್ ಮೇಕ್ಸ್ ಯು ಡಿಫ್ರೆಂಟ್. ಅದು ನಿಮ್ಗೆ ಸಾಧ್ಯ ಆಗ್ತದೆ. ಅದಕ್ಕೆ ಕಲಿಯೋ ರೀತಿ ಕಲಿಯೋಣ ನಾವು, ಹೌದಾ? ರೈಟ್. ತಿಳಿತಿದ್ದು ಆನ್ಸರ್ ಏನದ್ರಿ? ಸಿ ಈಸ್ ಅವರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ, ಎ ಶಾಪ್ಕೀಪರ್ ಬಾಟ್ 20 kg ಆಫ್ ಶುಗರ್ ಫಾರ್ ₹300, ಹೌದಾ? ಆ್ಯಂಡ್ ಸೋಲ್ಡ್ ಇಟ್ ಅಟ್ ಡ್ಯಾಶ್ ಆ್ಯಂಡ್ ಎಟ್ 8% ಪ್ರಾಫಿಟ್. ಏನು ಮಾಡ್ಯಾನ ಅಂದ್ರೆ, ಒಬ್ಬ ಶಾಪ್ಕೀಪರ್ ಇದಾನಲ್ಲ, 20 ಕಿಲೋ ಸಕ್ರೆ ತೊಗೊಂಬಂದಾನ. ಏನು ಮಾಡ್ಯಾನ್ರಿ? 20 ಕಿಲೋ ಸಕ್ರೆ ತೊಗೊಂಬಂದಾನ, ಹೌದಾ? ತಂದಿರ್ತಾನ ಮತ್ತು ಮಾರಲೇಬೇಕಲ್ಲ. ಎಸ್, ಮಾರ್ತಾನೆ. ಎಷ್ಟು ಶೇಕಡ ಪ್ರಾಫಿಟ್ ಇಟ್ಕೊಂಡನವ? 8% ಶೇಕಡ, 8% ಅವ ಪ್ರಾಫಿಟ್ ಇಟ್ಕೊಂಡಾನ. ಅಂದ್ರೆ ಎಷ್ಟಕ್ಕೆ ಮಾರ್ಬೇಕವ? ಅಂದರೆ ಎಷ್ಟಕ್ಕೆ ಮಾರಬೇಕು, ಹೌದಾ? ತಂದಿದ್ದು ಎಷ್ಟು ತೊಗೊಂಬಂದನ್ರಿ ಅವ? 300ಕ್ಕೆ ತಂದಾನ. 300ಕ್ಕೆ ತಂದಾನ. ₹8 ಪ್ರಾಫಿಟ್ ಅಂದ್ರೆ ಇದ್ರದ್ದು 8% ಹೆಂಗೆ ತೆಗಿತೀವಪ್ಪ? ಇಂಟು 8 ಮಾಡ್ತೀವ, ಹೌದಾ? ಇಂಟು 8 ಡಿವೈಡೆಡ್ ಬೈ 100 ಮಾಡ್ತೀವ. ಎಸ್, 0 ಕ್ಯಾನ್ಸಲ್, 24 ಆಯ್ತು. ಇದಕ್ಕೆ 24 ಕೂಡಿಸು, 300ಕ್ಕೆ 24 ಕೂಡಿಸು, 326ಕ್ಕೆ ಮಾರಬೇಕು. 324 ಅದೇನ್ರಿ? ಎಸ್, ಮುಗೀತು. ತಿಳಿತು? ಇದೇ ಪ್ರಾಬ್ಲಮ್ ನೀವು ಬುಕ್ನಾಗ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಸಾಲ್ವ್ ಮಾಡ್ಯಾರ. ತಿಳಿಲಿಕ್ಕತ್ತು ಲಾಜಿಕ್ ಅರ್ಥ ಮಾಡ್ಕೊಡ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಇದು ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊ, ನಿಮ್ಮನ್ನು ಹಿಡಿಯೋರು ಯಾರೂ ಇರೋದಿಲ್ಲ. ಸ್ವಲ್ಪ ಅದ್ರ ಜೊತೆಗೆ ಏನದಲ್ಲ ಎಫರ್ಟು ಹಾಕಬೇಕು. ರೈಟ್? ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಇನ್ನೂ ಯಾರಾದರೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಕಮೆಂಟ್ ಮಾಡಿರಿ ಅಂತ ನಿಮಗೆ ಕೇಳ್ಕೊತೀನಿ. ಓಕೆ, ನೆಕ್ಸ್ಟ್ ಏನಾದ್ರಪ್ಪ ಅಂದ್ರೆ, ವಾಟ್ ವಿಲ್ ಬಿ ದಿ ಇಂಟ್ರೆಸ್ಟ್ ಆನ್ ₹5,000 ಫಾರ್ 2 years ಅಟ್ ದ ರೇಟ್ ಆಫ್ 6% ಸಿಂಪಲ್ ಇಂಟ್ರೆಸ್ಟ್. ಏನು ಕೇಳ್ಯಾನವ? ಇಂಟ್ರೆಸ್ಟ್ ಕೇಳ್ಯಾನ. ಇಷ್ಟೇನಪ್ಪ, ನಿನಗೆ ನಾನು ₹5,000 ಕೊಡ್ತೀನಿ, 2 ವರ್ಷ ಇಟ್ಕೋ. 2 ವರ್ಷ ಆದಮೇಲೆ ನನಗೆ ಏನು ಮಾಡ್ಬೇಕಪ್ಪ ಅಂದ್ರೆ, ನೀನು 2 years ಇದು ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಎಷ್ಟು? 6% ಕೊಡ್ತೀನಿ. ನನಗೆ ಟೋಟಲ್ ಅಮೌಂಟ್ ಎಷ್ಟು ಕೊಡ್ತೀಯಪ್ಪ, ಅಥವಾ ಬಡ್ಡಿ ದರ ಎಷ್ಟು ಆಗ್ತದೆ ಅಂತ ಕೇಳ್ಯಾನ ನಾವು, ಹೌದಾ? ಇಲ್ಲೇನು ಮಾಡ್ಯಾನ್ರಿವ? ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನದ? ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತದ. SI = PTR/100 ಅದ. SI = PTR/100, ರೈಟ್? P ಅಂದ್ರೆ ಏನ್ರಿ? ಪ್ರಿನ್ಸಿಪಲ್ ಅಮೌಂಟ್ 5,000. ಓಕೆ, ಡನ್. T ಅಂದ್ರೆ ಟೈಮ್, 2 ವರ್ಷ. R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರ, R ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್ ಆಯ್ತು. 52 100, 100 6 600. ಸೊ 600 ಅದನ್ರಿ ಇಲ್ಲೇ. ದಿಸ್ ಈಸ್ ಅವರ್ ಆನ್ಸರ್. ಸಿಂಪಲ್ ಅದ, ಹೌದಾ? ಇದು ಸಿಂಪಲ್ ಅದ, ಏನು ಮಾಡಲಿಲ್ಲ ನಾವು. ಇಲ್ಲಿ ಏನು ಮಾಡಿವಪ್ಪ ಅಂದ್ರೆ, ಸೂತ್ರದಾಗ ವ್ಯಾಲ್ಯೂಸ್ನ ಹಾಕಿಬಿಟ್ಟಿವಿ. P ಅಂದ್ರೆ 5,000, T ಅಂದ್ರೆ 2 years, R ಅಂದ್ರೆ ಎಷ್ಟದ? ರೇಟ್ ಆಫ್ ಇಂಟ್ರೆಸ್ಟ್ 6% ಡಿವೈಡೆಡ್ ಬೈ 100 ಬಂತು ನಮಗೆ ಸಿಂಪಲ್ ಇಂಟ್ರೆಸ್ಟ್. ಅಂದ್ರೆ ಇದರ ಅರ್ಥ, ಈ ಕ್ವಶನ್ ಅರ್ಥ ಏನಂದ್ರೆ, 5,000 ಕೊಟ್ಟಿರ್ತೀನಿ ನನಗೆ ವಿತ್ ರೇಟ್ ಆಫ್ ಇಂಟ್ರೆಸ್ಟ್ 6%. 2 ವರ್ಷ ಆದ್ಮೇಲೆ ಎಷ್ಟು ಕೊಡ್ತೀನಿ? ನನಗೆ ₹600 ಬಡ್ಡಿ ಪ್ಲಸ್ 5,000 ಗಂಟು, 2 ಸೇರಿ 5,600 ಕೊಡಬೇಕು. ಇದು ಈ ಕ್ವಶನಿನ ಅರ್ಥ. ನನಗೆ ಕೊಡ್ಬೇಕಂದ್ರೆ ನನಗೆ ಕೊಡ್ಬೇಕಲ್ಲ, ಈ ಕ್ವಶನ್ ಅರ್ಥ ಹೇಳಿದೆ. ರೈಟ್? LCM ಆಫ್ 2 numbers is 120 ಆ್ಯಂಡ್ HCF is 10. ಏನ್ರಿ? LCM ಅಂದ್ರೆ ಏನ್ರಿ? ಲಸ ಅಂತೀವಲ್ಲ ನಾವು. ಲಸ 2 ನಂಬರ್ದು ಲಸ ಎಷ್ಟದಪ್ಪ? 120. ಮತ್ತು HCF ಎಷ್ಟದ? 10 ಅದ. ಇಫ್ ದ ಫಸ್ಟ್ ನಂಬರ್ ಈಸ್ 30, ದೆನ್ ದ ಸೆಕೆಂಡ್ ನಂಬರ್ ಈಸ್, ಹೌದಾ? ಅವ್ರು ಹೇಳ್ಬಿಟ್ಟಾನ 2 ನಂಬರ್ ಅವ, 2 ನಂಬರ್ದು LCM ಕೊಟ್ಟಾನ, ಲಸ ಕೊಟ್ಟಾನ. ಲಸ ಎಷ್ಟು ಕೊಟ್ಟಾನ? 120 ಕೊಟ್ಟಾನ. ಮಸ ಎಷ್ಟು ಕೊಟ್ಟಾನ? 10 ಕೊಟ್ಟಾನ, ಹೌದಾ? ನಾವೇನು ಮಾಡಬೇಕು? 120 ×
10 ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು 30 ಹೌದಾ. ಎಕ್ಸ್ ಇಸ್ ಈಕ್ವಲ್ಸ್ ಟು 120 ಇಂಟು 10 ಡಿವೈಡೆಡ್ ಬೈ 30. 0 0 ಕ್ಯಾನ್ಸಲ್, 3 1 3 4 40 ಇಲ್ಲ ಕ್ವಶನ್ ಒಳಗೆ. ಎಸ್ 40 ಈಸ್ ಅವರ್ ಆನ್ಸರ್. ತಿಳಿತು. ನಾ ಇಲ್ಲಿ ಡೀಟೇಲಾಗಿ ಬಿಡಿಸ್ಲಿಕ್ಕತ್ತಿಲ್ಲ ಸರ್, ಇದು ಹೆಂಗೆ ತೊಗೊಂಡ್ರಿ ಹೆಂಗೆ ಅಂತೇಳಿ ನಾನು ಡೀಟೇಲಾಗಿ ಹೇಳಲಿಕ್ಕತ್ತಿಲ್ಲ. ರೈಟ್, ಜಸ್ಟ್ ನಾ ಇಲ್ಲೇ ಸಾಲ್ವ್ ಮಾಡ್ಲಿಕ್ಕತ್ತೀರಿ. ನಮ್ಮ ಜೊತೆ ನೀವು ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿ ಆದಷ್ಟು ಕಮೆಂಟ್ ಒಳಗೆ ನಿಮ್ಮ ಆನ್ಸರ್ ಹಾಕ್ರಿ. ಸೊ ಇಲ್ಲಿ ಆನ್ಸರ್ ಏನು ಬಂದದ, 40 ಈಸ್ ಅವರ್ ಆನ್ಸರ್. 40 ನಮ್ಮ ಆನ್ಸರ್ ಅದ. ತಿಳಿಲಿಕ್ಕತ್ತದ. ರೈಟ್, ಯಾರ್ಯಾರು ತಿಳಿಲಿಕ್ಕತ್ತಿಲ್ಲ ಕೇಳ್ರಿ. ಓಕೆ, ಕಮೆಂಟ್ ಒಳಗೆ ಹಾಕಿ ಕೇಳ್ರಿ. ಆದಷ್ಟು ಮುಂದಿನ ಕ್ಲಾಸ್ ಒಳಗೆ ನಾವು ಟ್ರೈ ಮಾಡಲಿಕ್ಕೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ರೈಟ್, okay, next question and last question. If 28 dozen bananas are used in a week, then how many dozen bananas will be used for 47 days? ಹೌದ್ರಿ, ಏನು ಕೇಳಿ ಅಂದರೆ 28 ಡಜನ್ ಬನಾನಾ 1 ವೀಕ್ನಾಗ. 1 ವೀಕ್ ಅಂದರೆ ಎಷ್ಟು ರೀ? 1 ವೀಕ್ ಅಂದರೆ 7 ದಿವಸ. ಹೌದಾ, ಅವ ಏನು ಕೇಳ್ಯಾನ 47 ಡೇಸ್ಗೆ ಎಷ್ಟಾಗ್ತದೆ ಅಂತ ಕೇಳ್ಯಾನ. 28 ಡಜನ್ ಬನಾನಾ ಎಷ್ಟಾಗುತ್ತೆ? 7 ದಿವಸ. 47ಕ್ಕೆ ಎಷ್ಟು ಬೇಕಾಗ್ತದೆ ಅಂತ ಕ್ವಶನ್ ಮಾರ್ಕ್ ಕೇಳೋಣ. ಸೊ ಏನಾಗ್ತದೆ, 28 ಇಂಟು 47 ಡಿವೈಡೆಡ್ ಬೈ 7. 48 ಡಜನ್. ರೈಟ್, 7 1 ಜಾ 7 4 ಜಾ 7 1 ಜಾ 7 4 ಜಾ 8 2 ಕ್ಯಾರಿ 168 188 188 4 4 16 ಪ್ಲಸ್ 2 188 188 ಡಜನ್ ಏನು ಬೇಕಾಗ್ತದೆ? 47 ದಿವಸಕ್ಕೆ ನಮಗೆ ಬನಾನ ಬೇಕಾಗ್ತಾವೆ. ತಿಳಿಯಲಿಕ್ಕತ್ತದ. ರೈಟ್, ಅದೇನು ಕೇಳೋಣವ, 28 ದಿವ್ಸಕ್ಕೆ 28 ಡಜನ್ ಒಂದು ವಾರಕ್ಕೆ ಹೋತಂದ್ರೆ 47 ದಿವಸಕ್ಕೆ ಎಷ್ಟು ಬೇಕಾಗ್ತದೆ ಅಂದ್ರೆ ಇಷ್ಟು ಬೇಕಾಗ್ತದೆ ಅಂತ ನಾವು ಇಲ್ಲೇ ಆನ್ಸರ್ ಸಿ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ. ರೈಟ್, ಇಲ್ಲಿಗೆ ಇಷ್ಟು ಹೇಳಿ ನನ್ನ ವಿಡಿಯೋಸನ್ನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಒನ್ಸ್ ಅಗೇನ್, ಇನ್ನೂ ಯಾರಾದರೂ SOJ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿರಿ. ಓಕೆ, ಆಲ್ ದ ಬೆಸ್ಟ್. ಯಾರ್ಯಾರು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀರಿ ಕಂಟಿನ್ಯೂ ಮಾಡಿರಿ, ಬಿಡ್ಲಿಕ್ಕೆ ಹೋಗಬೇಡ್ರಿ. ಎಕ್ಸಾಮ್ ಯಾವಾಗೇ ಇರಲಿ ಅದು ನಾವು ಪ್ರಿಪೇರ್ ಆಗಿ ಇರಲೇಬೇಕು. ಹೌದಾ, ಈಗ ಆಲ್ರೆಡಿ ಸಾಧನೆ ಎಂಬ ಅರ್ಧ ಹಾದಿ ಬಂದುಬಿಟ್ಟಿರಿ. ಈಗ ಫಿಸಿಕಲ್ ಮುಗಿಸ್ಕೊಂಡು ಫಿಸಿಕಲ್ ಪಾಸಾಗಿ ಬಂದುಬಿಟ್ಟಿರಿ. ಹಂಗೆ ವಾಪಸ್ ಹೋಗಬೇಡ್ರಿ. ಆದಷ್ಟು ಎಕ್ಸಾಮನ್ನ ಪಾಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.